ಗಣತಿಗೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸುದ್ದಿಯನ್ನ ನಾವು ನಿಮಗೆ ನೀಡ್ತಾ ಹೋಗ್ತಾ ಇದೀವಿ. ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಮುದಾಯಗಳ ಗಣಿತ ಲೆಕ್ಕಾಚಾರ ಎಲ್ಲಿ ತಪ್ಪು ಹೋಯಿತು ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಜಾತಿ ಗಣತಿ ಬೇಡ ಅಂತಿರುವಂತಹ ನಾಯಕರು ಯಾಕೆ? ಇದು ಜಾತಿ ಗಣತಿಗೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸ್ಟೋರಿ. ಜಾತಿ ಗಣತಿ ಬೇಡ ಅಂತಿರುವಂತಹ ನಾಯಕರು ಎಲ್ಲಿ ತಪ್ಪು ಮಾಡಿದ್ದಾರೆ, ಮಾಡಿರೋ ತಪ್ಪೇನು, ಎಲ್ಲಾ ಸಮುದಾಯಗಳ ಪಕ್ಕಾ ಲೆಕ್ಕಾಚಾರ ಸಿಗೋದ್ ಯಾವಾಗ? ಹಾಗಾದ್ರೆ ಲಿಂಗಾಯತರು ಎಡವಿದ್ದಲ್ಲಿ, ಒಕ್ಕಲಿಗರು ತಪ್ಪಿದ್ಯೆಲ್ಲಿ ಗೊತ್ತಾ? ಇದು ಗ್ಯಾರಂಟಿ ನ್ಯೂಸ್ ಪಕ್ಕಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬರೋಬ್ಬರಿ 50 ಸಂಪುಟಗಳುಳ್ಳ ವರದಿಯ ಮುಖ್ಯಾಂಶಗಳನ್ನ ಸಚಿವರಿಗೆ ಸಲ್ಲಿಕೆ ಕೂಡ ಮಾಡಲಾಗಿತ್ತು. ಆದರೆ ಎಲ್ಲಿ ಎಡವಿದ್ದಾರೆ ಈ ಒಂದು ಸಮೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ? ಅಸಲಿಗೆ ಜಾತಿ ಜನಗಣತಿ ಆಗಿದ್ದಾದ್ರೂ ಹೇಗೆ ಗೊತ್ತಾ? ಯಾವ ರೀತಿಯಾಗಿ ಮಾಡಿದ್ರು? ಜನಗಣತಿ ವರದಿ ತಯಾರಾಗಿದ್ದು ಹೇಗೆ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಎಷ್ಟೋ ಕಡೆ ಈ ಒಂದು ವರದಿಯನ್ನ ಪಡೆದುಕೊಂಡಿಲ್ಲ ಅನ್ನುವಂತಹ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ, ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಇದು ಅವೈಜ್ಞಾನಿಕ ಸಮೀಕ್ಷೆ ಅಂತ ಹೇಳಿ ಸ್ವಪಕ್ಷದಲ್ಲಿಯೇ ಇದೀಗ ಆರೋಪಗಳು ಕೇಳಿ ಬರ್ತಾ ಇದೆ. 165 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಲಾಗಿದೆ ಇದಕ್ಕಾಗಿ. ಮತ್ತೆ ಸಮೀಕ್ಷೆ ಮಾಡಬೇಕು ಅಂದ್ರೆ ಅದು ಬಿಗ್ ಟಾಸ್ಕ್, ಅದು ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಜಾತಿ ಜನಗಣತಿ ವರದಿ ತಯಾರಾಗಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಸಮೀಕ್ಷೆ ವೇಳೆ ಜಾತಿ ಗಣತಿ ಅಂತ ಹೇಳಿ ಎಲ್ಲೂ ಕೂಡ ತಿಳಿಸಿಲ್ಲ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ. ಜಾತಿ, ಕೆಲಸ, ಶಿಕ್ಷಣ, ಆರ್ಥಿಕ ಸ್ಥಿತಿ ಬಗ್ಗೆ ಮಾಹಿತಿ ದಲಿತ ಸಂಘಟನೆಗಳಿಂದ ರಾಜ್ಯಾದ್ಯಂತ ಜಾಗೃತಿಯನ್ನ ಮೂಡಿಸಲಾಗಿದೆ. ಸರ್ವೆ ವೇಳೆ ದಲಿತ ಅಂತ ಹೇಳಿ ನಮೂದಿಸೋದಕ್ಕೆ ಜಾಗೃತಿಯನ್ನ ಇಲ್ಲಿ ಮೂಡಿಸಲಾಗಿದೆ. ಸೊ ಹಾಗಾಗಿ ದಲಿತ ಸಂಘಟನೆಗಳ ಜಾಗೃತಿಯಿಂದ ಒಗ್ಗಟ್ಟು ಮಂತ್ರವನ್ನ ಪಠಿಸಲಾಗಿದೆ. ತಯಾರಾಗಿದೆ ಹೇಗೆ ಅನ್ನೋದರ ಕುರಿತು ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಹೀಗಾಗಿ ದಲಿತರ ಜನಸಂಖ್ಯೆ ದುಪ್ಪಟ್ಟಾಗಿದೆ. ಅಬ್ವಿಯಸ್ಲಿ ನಾವು ದಲಿತರು ಅಂತ ಹೇಳ್ಕೊಳ್ಳಿ ಅಂತ ಹೇಳಿ ಜನಸಾಮಾನ್ಯರಿಗೆ ಅದನ್ನು ತುಂಬಿಸಿದ್ದಾರೆ ಅವ್ರ ತಲೆಗೆ. ಪ್ರಬಲ ಸಮುದಾಯಗಳಿಂದ ಉಪ ಪಂಗಡ ಹೆಸರು ಕೂಡ ಉಲ್ಲೇಖ. ಈಗ ಲಿಂಗಾಯತರು ಅಂತ ಇದ್ದಾಗ ಇದರಲ್ಲಿ ಬರೋ ಉಪಜಾತಿಗಳು ಯಾವ್ದು ಹೇಳಿ? ಮತ್ತೆ ಒಕ್ಕಲಿಗ ಅಂತ ಬಂದಾಗ ಕುಂಚಿಟಿಗ ಅಂತ ಬರುತ್ತೆ. ಲಿಂಗಾಯತರಲ್ಲಿ ನಮ್ಮಲ್ಲಿ ಜಂಗಮರು ಹೀಗೆಲ್ಲ ಬರುತ್ತೆ. ಇವೆಲ್ಲವನ್ನ ಇವರು ಲಿಂಗಾಯತರು ಅಂತ ಹೇಳಿಲ್ಲ, ನಾನು ಕುಂಚಿಟಿಗ ಒಕ್ಕಲಿಗ ಹಿಂಗೆ ಹೇಳಿದಾಗ ಅಲ್ಲಿ ನಂಬರ್ಸ್ಗಳು ಸ್ಪ್ಲಿಟ್ ಆಗಿದೆ ಅಂತ ಸದ್ಯಕ್ಕೆ ಕೇಳಿ ಬರ್ತಾರೋ ಅನುಮಾನ. ಇನ್ನೊಂದು ಸ್ಯಾಂಪಲ್ಸ್ ಕಲೆಕ್ಟೇ ಸರಿಯಾಗಿ ಆಗಿಲ್ಲ ಅಂತ. ಲಿಂಗಾಯತ ಒಕ್ಕಲಿಗರು ಅಂತ ನಮೂದಿಸಿಲ್ಲ ಸಮುದಾಯದವರು, ಅವರ ಉಪ ಪಂಗಡದ ಹೆಸರನ್ನು ಹೇಳಿದ್ದಾರೆ. ಈಗ ರಮ್ಯಾ, ಈಗ ನಮ್ಮೂರು ಯಾವುದು ಅಂತ ಕೇಳಿದ್ರೆ ಬೆಂಗಳೂರಿನಲ್ಲಿ, ನಾನು ಚಿಕ್ಕಮಗಳೂರು ಅಂದ್ರೆ ಆರಾಮಾಗಿ ಎಲ್ರಿಗೂ ಅರ್ಥ ಆಗುತ್ತೆ. ಅದೇ ನಮ್ಮ ಹಳ್ಳಿ ಹೆಸರು ಹೇಳಿದ್ರೆ ಅರ್ಥ ಆಗಲ್ವಲ್ಲ, ಹಂಗಾಗಿದೆ ಅಷ್ಟೇ. ಇಲ್ಲಿ ಈ ಒಂದು ಒಳ ಜಾತಿ ಮತ್ತು ಉಪ ಪಂಗಡದ ಹೆಸರು ಉಲ್ಲೇಖದಿಂದ ಎಡವಟ್ಟಾಗಿದೆ ಈ ಸ್ಯಾಂಪಲ್ಸ್ನಲ್ಲಿ. ಹಾಗಾಗಿ ಇದು ಅವೈಜ್ಞಾನಿಕ ಮತ್ತು 10 ವರ್ಷದ ಹಿಂದೆ ಇದು ಓಬೆರಾಯನ್ ಕಾಲದ್ದು ಅಂತ ಹೇಳ್ತಿದ್ದಾರೆ. ನಗರ ಪ್ರದೇಶಗಳಲ್ಲಿ ಸರ್ವೆ ಯಶಸ್ವಿಯಾಗಿದೆ, ಗ್ರಾಮೀಣ ಪ್ರದೇಶಗಳಲ್ಲಿ ಯಶಸ್ವಿಯಾಗಿದೆ. ಬಟ್ ನಗರ ಪ್ರದೇಶದಲ್ಲಿ ಸರ್ವೆ ನಡೆದ ಬಗ್ಗೆ ಅನುಮಾನ ಇದೆ. ತುಂಬಾ ಜನ ಹೇಳ್ತಾರೆ ನಮ್ಮ ಮನೆಗೆ ಯಾರು ಬಂದೇ ಇಲ್ಲ, ಬಾಗ್ಲು ಡೋರ್ನ ಬೆಲ್ಲೇ ಮಾಡಿಲ್ಲ, ಅದ್ ಹೆಂಗಾಗ್ಬಿಡ್ತು, ರೆಡಿ ಆಯ್ತು ಹಾಗಾದ್ರೆ ಅಂತ. ಸೊ ಪ್ರಬಲ ಸಮುದಾಯ ಅಂತ ಗುರುತಿಸ್ಕೊಳ್ಳೋದು ರಮ್ಯ ನಮ್ಮಲ್ಲಿ ಒಂದು ಒಕ್ಕಲಿಗ ಇಲ್ಲಿ ತನಕ ಮತ್ತು ಲಿಂಗಾಯತ. ಬಟ್ ಈ ನಂಬರ್ಸ್ 1.25 ಕೋಟಿ ಇದ್ದಿದ್ದು 75,68 ಲಕ್ಷಕ್ಕೆ ಸೋಕಾಲ್ಡ್ ಸೋರಿಕೆ ಆಗಿದೆ ಅಂತಿದ್ದಾರಲ್ಲ, ಆ ರಿಪೋರ್ಟ್ ಅಲ್ಲಿ ಇದೆಯಂತೆ. ಹಾಗಾಗಿ ರಾಜಕೀಯ ಲೆಕ್ಕಾಚಾರಗಳು, ನಂಬರ್ಸ್ಗಳು ಕಡಿಮೆ ಆಗ್ತಿದ್ದಂಗೆ ಟಿಕೆಟ್ಗಳು ಕಡಿಮೆ ಆಗುತ್ತೆ, ಸಮುದಾಯದ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಆತಂಕ ಅವ್ರದ್ದು ಬಿಟ್ಟು ಬಿಡೋಣ. ಬಟ್ ನಮ್ಮ ಜನ ಏನ್ ಮಾಡಿದ್ದಾರೆ ಅಂದ್ರೆ ಉಪ ಸಮುದಾಯ, ಅದೇ ನಾನು ಹೇಳಿದ್ನಲ್ಲ, ನಮ್ಮೂರು ಯಾವ್ದು ಅಂದ್ರೆ ಚಿಕ್ಕಮಗಳೂರು ಅನ್ಬೇಕು, ಬೆಂಗಳೂರಿನಲ್ಲಿ ನಾನು ಯಾವ್ದೋ ಹಳ್ಳಿ ಹೆಸರು ಹೇಳಿದ್ರೆ ಹೆಂಗ್ ಗೊತ್ತಾಗುತ್ತೆ? ಹಂಗಾಗಿದೆ ಅದು. ಉಪಜಾತಿ ಹೆಸರನ್ನು ಹೇಳಿದಾರಂತೆ ಒಕ್ಕಲಿಗ ಮತ್ತು ಲಿಂಗಾಯತರಲ್ಲಿ. ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ, ಓಕೆ, ಇನ್ನೊಂದು ಏನಾಗಿದೆ ಅಂದ್ರೆ ಸ್ಯಾಂಪಲ್ಸ್ ಕಲೆಕ್ಟ್ ಸರಿಯಾಗಿ ಆಗಿಲ್ಲ. ಎಷ್ಟೋ ಜನರ ಮನೆ ಬಾಗ್ಲಿಗೆ ಹೋಗಿಲ್ಲ. ಆಮೇಲೆ ಇವರು 10 ವರ್ಷದ ಹಿಂದೆ ಮಾಡಿರೋದಂತೆ. ನಂಬರ್ಸ್ ಎಷ್ಟು ಗೇನ್ ಆಗಿದೆ, ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅಲ್ವಾ? ಈಗ ಇವತ್ತಿದ್ದ ನಂಬರ್ಸ್ ನಾಳೆ ಇರಲ್ಲ. ಅಂತಂದ್ರೆ 10 ವರ್ಷದ ಹಿಂದಿದ್ದು ಹೇಳಿ ಅಂದ್ರೆ ಅದಕ್ಕೆ ಅವೈಜ್ಞಾನಿಕ ಅಂತಿದ್ದಾರೆ. ರಾಜಕೀಯ ಲೆಕ್ಕಾಚಾರ ಕಂಪ್ಲೀಟ್ ಆಗಿ ಅವ್ರಿಗೆ ಬಿಟ್ಬಿಡೋಣ, ಏನಾದ್ರು ಮಾಡ್ಕೊಳ್ಳಿ. ಬಟ್
ದಲಿತ ಸಮುದಾಯ ಅಂತ ಬಂದಾಗ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ, ಜಾಗೃತಿ ಮೂಡಿಸಿದ್ದಾರೆ. ಎಸ್, ಹಾಗಾಗಿ ಅವರೆಲ್ಲರೂ ಎಕ್ಸಾಕ್ಟ್ ಆಗಿ ಇಂತಿಂತ ಕಮ್ಯುನಿಟಿಗೆ ಸೇರಿದವರು ಅಂದಾಗ ನಂಬರ್ಸ್ಗಳು ರಾಕೆಟ್ ಸ್ಪೀಡ್ ಅಲ್ಲಿ ಏರಿಕೆ ಆಗಿದೆ. ಅಲ್ಪಸಂಖ್ಯಾತರು ಅಂತ ಬಂದಾಗ ಡೆಫಿನೆಟ್ಲಿ ಅವ್ರದ್ದು ಕೂಡ ನಂಬರ್ಸ್ ಜಾಸ್ತಿ ಆಗಿದೆಯಲ್ಲ. ಯಾಕೆ ಬರೀ ದಲಿತ ಸಮುದಾಯದವ್ರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಇವರು ಅನ್ನೋ ಪ್ರಶ್ನೆನೂ ಕೂಡ ಹಂಗೆ. ಆಮೇಲೆ ಅಲ್ಪಸಂಖ್ಯಾತರು ಅಂತ ಬಂದಾಗ ಕನ್ವರ್ಷನ್ ಜಾಸ್ತಿ ಆಗಿದೆ ಅಂತ ಕೇಳಿ ಬರ್ತಾ ಇದೆ. ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ಸೋ ಕಾಲ್ಡ್ ಸೋರಿಕೆ ಅಂತಿದಾರಲ್ಲ, ಇದರಲ್ಲಿ ಈ ರೀತಿಯಾಗಿ ಆಗಿರ್ಬೋದು ಅಂತ ಚರ್ಚೆಗಳು ಓಡಾಡ್ತಾ ಇದೆ. ಯಾಕಂದ್ರೆ ಇವರು ನಂಬರ್ಸ್ ಗಳು ನಮಗೆ ಕೊಡಲ್ವಂತ, ಈಗಲೇ ಅವ್ರವರೇ ಚರ್ಚೆ ಮಾಡ್ಬೇಕಂತೆ, ಮಾಧ್ಯಮಗಳಿಗೆ ಕೊಡಲ್ವಂತೆ. ಇರ್ಲಿ, ಎಷ್ಟು ದಿನ ಬಚ್ಚಿಟ್ಕೊಳ್ತೀರಿ ನೋಡೋಣ. ಅದು ರಿಪೋರ್ಟ್ ಬರ್ತಿದ್ದಂಗೆ ಮಾಧ್ಯಮಗಳಲ್ಲಿ ಇಂಥ ನಂಬರ್ಸ್ಗಳು ಏರುಪೇರಾಗಿದೆ. ನಾವುಗಳು ಕೂಡ ನಿನ್ನೆಯಿಂದ ಗ್ಯಾರಂಟಿ ನ್ಯೂಸ್ನಲ್ಲಿ ಅದನ್ನು ತೋರಿಸಿದ್ವಿ. ಸೊ ಒಂದು ಕಡೆ ದಲಿತ ಸಮುದಾಯದ ಒಗ್ಗಟ್ಟು ನಂಬರ್ಸ್ ಗೇನ್ ಆಗಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ ಅಲ್ಪಸಂಖ್ಯಾತರು ಅಂತ ತಗೊಂಡಾಗ ಎಕ್ಸಾಂಪಲ್ ಒಂದು ಧರ್ಮ ತಗೊಳ್ಳೋಣ. ಕನ್ವರ್ಷನ್ ಎಷ್ಟು ಸುದ್ದಿಗಳು ಓಡಾಡ್ತಾ ಇದೆ ರಮ್ಯಾ, ಅದರಲ್ಲೂ ಯಾರು ಪ್ರಬಲ ಸಮುದಾಯದವ್ರು ಕನ್ವರ್ಷನ್ ಆಗೋದು ವೆರಿ ರೇರ್. ಅಬ್ಬಾವ ಅಂದ್ರೆ 10ರಲ್ಲಿ 1 ಇಲ್ಲ 2, ಅದು ಕೂಡ ಕಡಿಮೆ. ಈಗ ಹಿಂದುಳಿದಂಥವ್ರು ಏನ್ ಮಾಡ್ತಾರೆ, ಸಡನ್ ಆಗಿ ಕನ್ವರ್ಷನ್ ಆಗ್ತಾರೆ. ಸೊ ಈ ರೀತಿಯಾಗಿ ನಂಬರ್ಸ್ಗಳು ಜಾಸ್ತಿ ಆಗಿರ್ಬೋದು ಅಂತಲೂ ಚರ್ಚೆ ಓಡಾಡ್ತಾ ಇದೆ. ಬಟ್ ವಿಲ್ ಸಿ ಏನಾಗುತ್ತೆ, ಏನಿದೆ ಅಂತ ಅಲ್ವಾ. ಚರ್ಚೆ ಮಾಡ್ಲಿ, ಉಪಸಮಿತಿ ಮಾಡ್ತಾರಾ ಅಥವಾ ಟೈಮ್ ಮತ್ತೆ ಎಳ್ಕೊಳ್ತಾರ, ಏನ್ ಮಾಡ್ತಾರೆ ಅಂತ.